ಕೋಬೈ ಕುಟುಂಬ ಹೋಗೋಣ, ಈಶಾ ಫೌಂಡೇಶನ್ ಹೋಗೋಣ, ಮತ್ತೆ ವೆಲ್ಲಿಂಗಿರಿಗೆ ಹೋಗೋಣ ಅಂತ. ನಮ್ ಕನ್ನಡ ಇನ್ನೂ ಬೆಳೆಸ್ಬೇಕು, ಬೆಳಿತಿದೆ, ಬೆಳೆದು ಬಿಟ್ಟಿದೆ, ನಾವು ಬಿಟ್ಕೊಡ್ತಿದೀವಿ ಅಷ್ಟೇ. ಕಾಡ್ ಸೆಂಟ್ರಲ್ ಇರೋದು ಫಾಲ್ಸ್ ಎಲ್ಲಾ ಕಡೆ ನಮ್ ಕನ್ನಡದವ್ರು ಅವ್ರೆ. ನಮ್ ಕನ್ನಡದಲ್ಲಿ ಮಾತಾಡಿದ್ರೆ ಒಂದ್ ಖುಷಿ ನಮ್ಗೆ. ಕನ್ನಡ ಅಂದ್ರೆ ನಮ್ಗೆ ಸಂತೋಷ. ಹೌದಾಕ ಕ್ಯಾಮ್ರಾಮನ್ ಅಲ್ಲಿ ಸಕ್ಕತ್ತಾಗಿದೆ ಸೀರಿಯಸ್ಲಿ. ನಾನ್ ಏನು ಅನ್ಕೊಂಡಿದ್ದೆ, ಫಸ್ಟ್ ಪ್ಲೇಸ್ ಮುಗಿಸಿದ್ವಿ ಕೋವೈ ಕುಟ್ರಾಲಂನ, ಸೆಕೆಂಡ್ ಈಶಾ ಫೌಂಡೇಶನ್ ಹೋಗೋಣ ಅಂತ. ಹೇಟರ್ಸ್ಗೂ ಸ್ವೀಟರ್ಸ್ಗೂ ನೀವು ಪ್ರೀತಿಯ ಶೋ ಮಾಡ್ತೀನಿ. ನಮಸ್ಕಾರ. ಇವತ್ತು ವಿಷಯ ಏನು ಅಂದ್ರೆ, ನಾನ್ ನಮ್ಮ ಒಂದು 8 ವರ್ಷ ಆದ್ಮೇಲೆ ನಮ್ ಕೊಯಂಬತ್ತೂರಿಗೆ ಬಂದಿದ್ದೀನಿ. ಯಾಕೆ ಅಂದ್ರೆ ನಮ್ಮ ಮಾವನ್ ಮಗ ಭರತ್ ಅಂತ, ನಂಗೆ ನಮ್ಮ ಮಾವನ್ ಮಗ ಅಂತ ನಾನು ಇದುವರೆಗೂ ಈ ಕ್ಷಣವರೆಗೂ ನಾನು ನೋಡಿಲ್ಲ. ನನ್ ಬೆಸ್ಟ್ ಫ್ರೆಂಡ್, ಸಖತ್ ನನಗೆ ಹೆವಿ ಇಷ್ಟ. ನನ್ನ ಚಿಕ್ಕದಿಂದಾನು ಹುಟ್ಟದಾಗಿಂದಾನು ನಮ್ಮ ಭರತ್ ನಂಗೆ ಹೆವಿ ಇಷ್ಟ. ಏನಕ್ಕೆ ಅಂದ್ರೆ ಮೂರ್ ತಿಂಗಳು ಅಷ್ಟೇ ಗ್ಯಾಪ್ ನಮ್ಗೆ. ಏನ್ ಭರತ್ ಸ್ವಲ್ಪ ಜೋರಾಗಿ ಮಾತಾಡಿ, ಪರವಾಗಿಲ್ಲ. ಅವ್ರಿಗೆ ವಿಡಿಯೋಸ್ ಎಲ್ಲ ಬಂದಿ ಸ್ವಲ್ಪ ನಾಚಿಕೆ. ನೀವೇ ನೋಡ್ತಾ ಇದ್ರೆ ನೋಡಿ, ಕ್ಯಾಮ್ರಾ ನೋಡಲ್ಲ ಅವರು. ಮಾತಾಡಿ, ಭಯ ಆಗ್ತಾ ಇದೆ. ಅದೆಲ್ಲ ನೋಡಿ, ಅವ್ರಿಗೆ ಫಸ್ಟ್ ವಿಡಿಯೋ ಬರ್ತಿರೋದು. ನಮ್ ಬಾಸ್ ಬೇರೆ ನಾಚ್ಕೊಂತವ್ರೆ. ಅದಕ್ಕೆ ಇವತ್ತು ಅವ್ರೆ ಅಂದ್ರು ಫೋನ್ ಮಾಡಿ, ಕೋಬೈ ಕುಟುಂಬ ಹೋಗೋಣ, ಈಶಾ ಫೌಂಡೇಶನ್ ಹೋಗೋಣ, ಮತ್ತೆ ವೆಲ್ಲಿಂಗಿರಿಗೆ ಹೋಗೋಣ ಅಂತ. ಅದಕ್ಕೆ ರೌಂಡ್ ಹೊಡಿಯೋಣ ಅಂತ, ತಮಿಳ್ನಾಡು ರೌಂಡ್ ಹೊಡಿಯೋಣ ಅಂತ. ಅದಕ್ಕೆ ನಾವ್ ಎಷ್ಟು ವರ್ಷ ಆಯ್ತು, ಏನ್ ಬರ ಎಷ್ಟು ವರ್ಷ ಆಯ್ತು? 7-8 ವರ್ಷ ಆಯ್ತು. 7-8 ವರ್ಷ ಆಯ್ತು. 7-8 ವರ್ಷ ಆಗ್ಬಿಟ್ಟೈತೆ. ಅದಕ್ಕೆ ಇಲ್ಲಿ ಬಂದ್ರೆ ನಮ್ಮ ಅಜ್ಜಿ ನೆನ್ಪೆ ನನಗೆ. ನಿಜ, ಏನೋ ಅದೊಂದು ಎಮೋಷನ್. ಅದ್ ಆಮೇಲೆ ಹೋಗ್ತಾ ಹೋಗ್ತಾ ಮಾತಾಡ್ತೀನಿ. ಅದಕ್ಕೆ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದೀವಿ. ಸೊ ನನ್ ಫ್ರೆಂಡ್ಸ್, ಅದು ಫ್ರೆಂಡ್ಸ್ ಲೆಕ್ಕ ಅಲ್ಲ, ಎಲ್ಲ ನಮ್ ಸಂಬಂಧಿಕರೇ ನಾವೆಲ್ಲ ಹೋಗ್ತಿದೀವಿ. ಅವ್ರೊಬ್ರಿಬ್ರು ಇದಾರೆ, ಬನ್ನಿ ಕ್ಯಾಮ್ರಾಮನ್ ಕುಡಿ, ನಾನು ತೋರಿಸ್ತೀರ ಅವ್ರಿಬ್ರು. ಅವ್ರಿಬ್ರು ನಮ್ ಫ್ರೆಂಡ್ಸ್, ನಮ್ ಸಂಬಂಧಿಕರೇ. ನಿಮ್ಗೆ ಚಿಕ್ಕಬಳ್ಳಾಪುರ ಮಾತ್ರ ನೋಡಿರ್ತೀರ. ರಿಯಲ್ ಈಶಾ ಫೌಂಡೇಶನ್ ಇರೋದೇ ನಮ್ಮ ಕೊಯಂಬತ್ತೂರಲ್ಲಿ. ಸದ್ಗುರು ಅವ್ರು ಮಾಡಿರೋ ಫಸ್ಟ್ ಈಶಾ ಫೌಂಡೇಶನ್. ಏನಂತೀರ? ಸಖತ್ತಾಗಿದೆ. ಎಷ್ಟೋ ವರ್ಷ ಆಗಿದೆ ಅದು. ಸಖತ್ತಾಗೈತೆ, ಬಂದು ವಿಸಿಟ್ ಮಾಡ್ರಿ ನೀವು. ತಮಿಳ್ನಾಡು ಅವ್ರಿಗೂ ತೋರ್ಸೋಣ ಅಂತ. ಅದೆಲ್ಲ ಅವ್ರು ತಮಿಳ್ನಾಡು ನೋಡಿಲ್ವ ಅವರು? ಅವ್ರ ಅಷ್ಟೇನ್ ನೋಡಿಲ್ಲ. ತಮಿಳ್ ಬರುತ್ತೆ ಅವ್ರಿಗೆ? ಬರುತ್ತೆ, ಸ್ವಲ್ಪ ಬರುತ್ತೆ. ಸ್ವಲ್ಪ ಬರುತ್ತೆ. ಸ್ಕೂಲ್ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಇದಾರೆ ತಮಿಳ್ ಅವರು. ಅವ್ರ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡ್ರಿ. ಬಾರೋ. ಇಲ್ಲ, ಹಿಂಗೆ ಇಲ್ಲೇ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ವಿಕಾಸ್ ಅಂತ. ನಾನು ಇದೇ ಫಸ್ಟ್ ಇಂಟರ್ಸ್ಟೇಟ್ ಬಂದಿರೋದು. ಅದೆಲ್ಲ ನಿಮ್ಗೆ ತಮಿಳ್ ಬರುತ್ತಾ? ನಿಮ್ಗೆ ತಮಿಳು ಫಿಲಿಂ ನೋಡಿ ಸ್ವಲ್ಪ ಗೊತ್ತು ಅಷ್ಟೇ, ಅರ್ಥ ಆಯ್ತಾ ಮಾತಾಡಕ್ ಬರಲ್ಲ. ಹೌದಾ? ಇಲ್ಲಿ ನೋಡ್ಕೊಂಡು ಮಾತಾಡಿ ಪರ. ಇವಾಗ ನಿಮ್ಗೆ ಭರತ್ ಹೆಂಗ್ ಪರಿಚಯ? ಭರತ್ ನಮ್ ಚಿಕ್ಕ ವಯಸ್ಸಿನ ಪರಿಚಯ, ನಮ್ಮ ಎಲ್ಲ ಒಂದೇ ಊರವರು. ಹಾಗಾದ್ರೆ ನಾನ್ ಪರಿಚಯ ಅಲ್ವಾ? ನೋಡ್ರಿ, ನಾನ್ ಪರಿಚಯ ಅಲ್ವಾ ಅಂತ ನೋಡ್ರಿ. ಇವನು ಪರಿಚಯ, ನೀನಂದ್ರೆ ಬೆಂಗಳೂರು, ಇವ್ರ ಜೊತೆಗೆ ಯಾವಾಗ್ಲೂ ಒಂದ್ಸಲ ಸಿಗ್ತೀಯ, ನೀನ್ ಯಾವಾಗ್ಲೂ ಒಂದ್ಸಲ ಸಿಗ್ತೀಯ. ಮಾಮೂಲಿ ಯಾವಾಗ್ಲೂ ಸಿಗ್ತಾ ಇದ್ರೆ ಸರಿ. ನಮ್ದೇನ್ ಪಕ್ಕದ ರೋಡ ಹೋಗಕ್ಕೆ? ಏನೋ ಕೊಳ್ಳೆಗಳ ಇರುತ್ತೆ, ನಿನ್ ಪಕ್ಕದ ರೋಡ್ ಅಲ್ಲ ಇರೋದು. ಆದ್ರೂ ಬರ್ಬೇಕಪ್ಪ, ನಮ್ ತಮ್ಮಂದಿರು, ನಮ್ಮ ಇವ್ರು, ನಮ್ ರಿಲೇಷನ್ ಅನ್ಕೊಂಡು ಎಲ್ಲ ಬರ್ತೀವ್ರಿ. ಏನೋ ನಮ್ಗೂ ಸ್ವಲ್ಪ ಕೆಲ್ಸ ಕಾರ್ಯ, ಇವ್ರಿಗೂ ಕೆಲ್ಸ ಕಾರ್ಯ ಇರ್ತದೆ. ನಾವ್ ಬಂದ್ ಕುತ್ಕೊಂಡ್ರೆ 1 ದಿನ 2 ದಿನ ಚಂದ, ದಿನ ಬಂದ್ರೆ ಚಂದ ಇರ್ತದ. ನೋಡಿ, ಇವಾಗ ಕುಟ್ರಲ್ಲಂಗ್ ಹೋಯ್ತೀನಿ ಅಂತ ಹೇಳಿರ್ಲಿಲ್ಲ ಅವ್ನಿಗೆ. ಇದು ನಂದು ಪ್ಲಾನ್ ಗೊತ್ತಾ, ಕೋವೈ ಕುಟ್ರಲಂ ಹೋಗೋಣ ಅಂತ. ನಾನು ವರುಣ್ ಒಂದಿನ ಹೋಗಿದ್ವಿ ಕೋವೈ ಕುಟ್ರಲಂ. ನಾನ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಷ್ಟು ಸಕ್ಕತ್ತಾಗಿತ್ತು ಅಂದ್ರೆ, ನಮ್ಗೆ ಮಳೆ ಎಲ್ಲ ಬರುತ್ತೆ. ಸಾರಿ ಮಳೆ ಅಲ್ಲ, ನೀರ್ಗಳೆಲ್ಲ ಬೀಳುತ್ತೆ ಬೆಟ್ಟದಿಂದ. ಇದೆಲ್ಲ ಹೆಂಗ್ ಗೊತ್ತು ಅಂದ್ರೆ, ಡ್ಯಾಡಿ ಇದಾರೆ ನಮ್ಮ ಆನಂದ್ ಮಾಮ ಅಂತ. ಅವ್ರಿಗಂತೂ ಟ್ರಾವೆಲ್ ಬಗ್ಗೆ ಅಂದ್ರೆ ತುಂಬಾ ಇಂಟ್ರೆಸ್ಟ್. ಏನಂತೀರ ಅಂದ್ರೆ, ಅವ್ರಿಗೆ ಟ್ರಾವೆಲಿಂಗ್ ಬಗ್ಗೆ ತುಂಬಾ ಇಂಟ್ರೆಸ್ಟ್. ಅವ್ರು ನನಗೆ ಇವಾಗ ಏನೋ ಡೌಟ್ ಅಂದ್ರು ನಾನು ಅವ್ರಿಗೆ ಫೋನ್ ಮಾಡೋದು. ಏನ್ ಮಾಮ, ಯಾವ್ದ್ ಮಾಮ, ಯಾವ ಬಸ್ ನಂಬರ್ ಮಾಮ, ಇವತ್ ಕೇಳಲಿಲ್ಲ ಅಷ್ಟೇ. ಯಾಕೆಂದ್ರೆ ಇವಾಗ ದೊಡ್ಡವರಾಗ್ಬಿಟ್ವಿ, ಸ್ವಲ್ಪ ಏನೋ ಓದಕ್ ಬರುತ್ತೆ, ತಮಿಳು ಮಾತಾಡಕ್ ಬರುತ್ತೆ, ಸ್ವಲ್ಪ ಕಾನ್ಸರ್ವೇಷನ್ ಸ್ವಲ್ಪ ಮಾತಾಡಿ ಸ್ವಲ್ಪ ರೂಢಿ. ಅದಕ್ಕೆ ಇವ್ನ ಏನ್ ಮಾಡ್ದ, ನಾನು ಒಬ್ನೇ ಬರಲ್ಲ, ಭರತ್ ಅವ್ರು ಅಂದಿದ್ ನಾನು ಒಬ್ನೇ ಬರಲ್ಲ, ನಮ್ಮ ತಮ್ಮಂದಿನ ಹಾಕೊಂಡ್ ಬರ್ತೀನಿ ಅಂತ. ನಮ್ ವಿಕಾಸ್ ಮತ್ತೆ ನಮ್ ದರ್ಶನ್ ಅಂತ, ಕ್ಯಾಮ್ರಾ ಮ್ಯಾನ್ ದರ್ಶನ್ ಅಂತ ಇದಾರೆ, ಅವ್ರು ಸಲ ತೋರಿಸ್ತೇನೆ ಬನ್ನಿ. ನೋಡಿ, ಇವ್ನು ಕರ್ಕೊಂಡ್ ಬಂದ. ಆಮೇಲೆ ಅದಕ್ಕೆ ಎಲ್ರು ಒಟ್ಟಿಗೆ ಹೋಗೋಣ ಅಂತ. ಏನ್ ಖುಷಿಯಾಗಿದ್ಯಾ? ಫುಲ್ಲು ಖುಷಿಯಾಗವನೆ. ನೋಡ್ಬಿಟ್ರೆ ಖುಷಿಯಾಗಿ ಹೋಗ್ತಾರೆ. ತಮಿಳ್ನಾಡು ಚೆನ್ನಾಗದ, ನಿಮ್ಮೆಲ್ಲ ಹೋಗೋದ್ನೆಲ್ಲ ನೋಡಿದ್ವಿ. ಈಗ ನಾನು ಬಂದಿನಿ ನಿಮ್ ಜೊತೆ. ಅದಲ್ಲ, ಏನ್ ಬಿಸ್ಲು, ಹೆಂಗೆ ಇದೆ ಬಿಸ್ಲು? ಬಿಸ್ಲು ನೆತ್ತಿ ಹೊಡಿತಾ ಬಿಸ್ಲು. ಹಂಗೆ ಸ್ವಲ್ಪ ಬಿಸ್ಲನ್ನು ತೋರಿಸ್ರಿ. ಏನ್ ಬಿಸ್ಲಿದೆ ಅಪ್ಪ, ಸೀರಿಯಸ್ ಆಗಿ. ಆಮೇಲೆ ಇನ್ನೊಂದ್ ಏನು ಅಂದ್ರೆ, ನಂಗೆ ತುಂಬಾ ಒಂದ್ ಬೇಜಾರಾಯ್ತು. ನಮ್ ಕರ್ನಾಟಕದಲ್ಲಿ ಈ ಕಡೆ ನಮ್ ಕರ್ನಾಟಕದಲ್ಲಿ ತಮಿಳು ಮತ್ತೆ ಏನದು ಇಂಗ್ಲಿಷು, ಹಿಂದಿ ಎಲ್ಲ ಹಾಕ್ತಾರೆ. ಅದೇ ತಮಿಳ್ನಾಡಲ್ಲಿ ಬರೀ ತಮಿಳ್ ಬಿಟ್ರೆ ಅಲ್ಲಿ ಇಲ್ಲಿ ಇಂಗ್ಲಿಷ್, ಇನ್ನೆಲ್ಲ ತಮಿಳೇ. ಬರೀ ತಮಿಳಲ್ಲೇ. ಬೇಕಾದ್ರೆ ಒಂದೊಂದ್ ಬ್ಯಾನರ್ ನೋಡಿ, ಸೀರಿಯಸ್ ಆಗಿ
ಕರ್ನಾಟಕ ರಕ್ಷಣಾ ವೇದಿಕೆಯವರು ಒಳ್ಳೆ ಕೆಲಸ ಮಾಡ್ತಾವ್ರೆ. ಏನಂತೀವ್ರೆ? ಮಾಡ್ತಾವ್ರೆ. ನಿಜ, ನಾವು ಇದ್ರ ಬಗ್ಗೆ ಎಷ್ಟು ಸಲ ಮಾತಾಡಿದೀವಿ ಗೊತ್ತಾ? ಆದ್ರೆ ಇನ್ನು ಬೆಳವಣಿಗೆ ಆಗ್ಬೇಕು, ಇನ್ನು ಸ್ಟ್ರಿಕ್ಟ್ ಆಗಿ ಇನ್ನು ಬೆಳವಣಿಗೆ ಮಾಡ್ಬೇಕು ಅವರು. ಹಿಂಗೆ ನಮ್ ಕನ್ನಡದವರು ಒಗ್ಗಟ್ಟಾಗಿರ್ಬೇಕು. ಇವಾಗ ತಮಿಳವರು ಮತ್ತೆ ಒಡಿಸ್ಸಾ ಅವರು, ಹಿಂದಿ ಅವ್ರ ಹಿಂಗ್ ಒಗ್ಗಟ್ಟಾಗಿದ್ದಾರೆ. ನಾವು ಅದೇ ತರ ನಮ್ ಕನ್ನಡನ ಬಿಟ್ಕೊಡ್ಬಾರ್ದು. ಯಾರು ಬಿಟ್ಕೊಡಲ್ಲ ಕನ್ನಡನ, ಆದ್ರೆ ನಾವ್ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಬಿಟ್ಕೊಡ್ಬಾರ್ದು ಅಂತ. ಏನಂತೀಯಪ್ಪ? ಅದೇ ನಿಜ. ನಿಜ, ನೀನೇ ಹೇಳು. ಹಿಂಗ್ ಎಲ್ಲಾ ಕಡೆ ತಮಿಳು ಪೋಸ್ಟರ್ಸ್ ಆಗ್ಲಿ, ಒಂದೇ ಒಂದ್ ಕನ್ನಡ, ಒಂದೇ ಒಂದ್ ಇಂಗ್ಲಿಷ್ ಅಲ್ಲಿ ನೋಡಿದೆ ಒಂಚೂರು. ಏನಂತೀಯ? ಎಲ್ಲಿ ಎಲ್ಲ ತಮಿಳು ಇಂಗ್ಲಿಷ್ ಸ್ವಲ್ಪ ಬಿಟ್ರೆ ಇನ್ ಇಲ್ವೇ ಇಲ್ಲ. ಅದರ್ ಲ್ಯಾಂಗ್ವೇಜ್ ಅಂತ ನಾವು ನೋಡಕ್ಕೆ ಆಗಲ್ಲ. ಇವಾಗ ನನ್ನಂತವ್ರು ಇವ್ನಂತವ್ರು ಒಂದ್ ಸ್ವಲ್ಪ ತಮಿಳ್ ನೋಡಿದೀವಿ, ತಮಿಳ್ ಬರುತ್ತೆ. ಇವಾಗ ಇವ್ರಂತವ್ರು ಹೆಂಗೆ ಸರ್ವೈವ್ ಮಾಡ್ತಾರೆ? ಇವಾಗ ಹೆಂಗ್ ಸರ್ವೈವ್ ಮಾಡ್ತಾರೆ? ಕರೆಕ್ಟ್ ಆಗಿಲ್ವಾ? ಏನ್ ಹೇಳಿ. ಬೆಂಗಳೂರು ಬಂದ್ರೆ ನೀವು ಎಲ್ಲಾ ತರ ಮೂವೀಸ್ ನೋಡ್ತೀರಾ. ತಮಿಳ್ ಮೂವಿ ನೋಡ್ತೀರಾ, ಹಿಂದಿ ಮೂವಿ ನೋಡ್ತೀರಾ, ಬಿಟ್ರೆ ಇನ್ನೊಂದ್ ಸ್ವಲ್ಪ ದಿನ ಒಡಿಸಾ ಮೂವಿ ಹಾಕ್ತಾರೆ, ಇನ್ನೊಂದು ಮಲಯಾಳಂ ಮೂವಿ ಹಾಕ್ತಾರೆ. ಆದ್ರೆ ನಾನು ನಿಜ ಒಂದೇ ಒಂದ್ ಹೇಳೋದು, ನಮ್ ಕನ್ನಡ ಇನ್ನೂ ಬೆಳೆಸ್ಬೇಕು. ಬೆಳಿತಿದೆ, ಬೆಳ್ದು ಬಿಟ್ಟಿದೆ, ನಾವು ಬಿಟ್ಕೊಡ್ತಿದೀವಿ ಅಷ್ಟೇ. ಏನ್ ಗುರು? ಬೆಳ್ದು ಬಿಟ್ಟಿದೆ, ಅದನ್ನ ನಾವು ಬಿಟ್ಕೊಡ್ತಾ ಇದೀವಿ. ಅದಕ್ಕೆ ಯಾರು ಬಿಟ್ಕೊಡ್ಬೇಡಿ. ಎಲ್ರು ಒಗ್ಗಟ್ಟಾಗಿ ಇನ್ನೂ ಸ್ವಲ್ಪ ಕನ್ನಡನ 80% ಅಲ್ಲ 90% ಆಗ್ಲಿ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಇದು ಒಳ್ಳೆ ವಿಷಯ ಅನ್ಕೊಂತೀನಿ. ಏನ್ ಬರ ನಿಮ್ದು ಕನ್ನಡ ಇನ್ನೊಂದ್ ಸ್ವಲ್ಪ ಬೆಳೆಸಿ. ಏನಕ್ಕೆ ಎಲ್ಲಾ ಸ್ಟೇಟ್ ಅವರು ಬಿಟ್ಕೊಡ್ತಾ ಇಲ್ಲ ಅವ್ರವ್ರ ಭಾಷೆಗಳನ್ನ. ನಾವು ನಮ್ ಭಾಷೆನ ಬಿಟ್ಕೊಡ್ಬಾರ್ದು, ನಮ್ ಭಾಷೆ ಕನ್ನಡನ ಬಿಟ್ಕೊಡ್ಬಾರ್ದು. ಏನಂತೀವ್ರ? ನಾವು ನಮ್ ಭಾಷೆ ಬಿಟ್ಕೊಡ್ಬಾರ್ದು, ಅವರು ಅವ್ರ ಲ್ಯಾಂಗ್ವೇಜ್ ಬಿಟ್ಕೊಡಲ್ಲ. 3, 2, 1 ಜೈ ಕನ್ನಡ. ಒಂದ್ ಸ್ವಲ್ಪ ಕಡಿಮೆ ಇದೆ, ನೋಡೋಣ ಫಾಲ್ಸ್ ಅಲ್ಲಿ ಎಷ್ಟು ನೀರು ಬೀಳ್ತಿದೆ ಮತ್ತೆ ಹೆಂಗೆ ಏನು ಅಂತ. ಅದು ಸ್ವಲ್ಪ ಬಿಸಿಲಿದೆ, ಬನ್ನಿ ಹೋಗೋಣ. ಸ್ಟ್ರೈಟ್ ಹೋಗ್ಬೇಕು ಅಲ್ಲಿ. ನೆಕ್ಸ್ಟ್ ಇವಾಗ ಅಲ್ಲಿ ಒಂದು ಟಿಕೆಟ್ ತಗೋಬೇಕಂತೆ. ಟಿಕೆಟ್ ತಗೊಂಡಾದ್ಮೇಲೆ ಇದು ಒಂದು ಬಸ್ ಬರುತ್ತೆ, ಫಾರೆಸ್ಟ್ ಬಸ್ ಬಂದ್ಮೇಲೆ ನಾವು ಅದ್ರಲ್ಲಿ ಹತ್ಕೊಂಡು ಆಮೇಲೆ ಫಾಲ್ಸ್ ಹತ್ರ ಬಿಡುತ್ತೆ. ಅದು ಕಾಡ್ ಸೆಂಟ್ರಲ್ ಇರೋದು, ಫಾಲ್ಸು ಕಾಡ್ ಸೆಂಟ್ರಲ್ ಇರೋದು. ಬನ್ನಿ ಹೋಗೋಣ, ಬಸ್ ಬರ್ತೀವಿ. ಇವಾಗ ಟಿಕೆಟ್ ತಗೊಂಡಿದ್ದೀವಿ, ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಬಸ್ಸಿಗೆ ವೆಯ್ಟ್ ಮಾಡ್ಬಿಟ್ಟು ಬಸ್ಸಲ್ಲಿ ಹೋಗೋಣ. ಅದಲ್ಲ, ಇವಾಗ ನಮ್ ಬಸ್ಸಲ್ಲಿ ಒಬ್ರು ಮೀಟ್ ಆದ್ವಿ, ಒಬ್ಬ ಅಕ್ಕನ. ಅದಕ್ಕೆ ಅವರು ಕನ್ನಡ ಬರುತ್ತಂತೆ ಅವ್ರಿಗೆ, ಅದಕ್ಕೆ ಕನ್ನಡದ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ. ಮಾತಾಡ್ತೀರಾ? ಹೌದಾ? ನೀವೆಲ್ಲಿರೋದಕ್ಕ? ರಾಮಮೂರ್ತಿ ನಗರದಲ್ಲಿ. ನೀವು ಮತ್ತೆ ಇಲ್ಲಿ ಹೆಂಗ್ ಬಂದ್ರಿ? ನಮ್ ಸಿಸ್ಟರ್ ಮನೆಗ್ ಬಂದಿದ್ದೀವಿ, ಕುಟ್ರಾಲ ನೋಡಕ್ಕೆ ಬಂದಿದ್ದೀವಿ. ಹೌದಾ? ನೀವು ಜಾಯ್ನ್ ಆಗಿದ್ದೀರಾ? ಹೌದೌದು, ಥ್ಯಾಂಕ್ಸ್ ಅಕ್ಕ. ಅದಲ್ಲ, ಚೆನ್ನಾಗಿ ಮಾತಾಡ್ತೀರಾ ಕನ್ನಡ? ಅಲ್ಲೇ ಇರೋದು, ಬೆಂಗಳೂರಲ್ಲಿ ಇರೋದು. ಮತ್ತೆ ಇಲ್ಲಿ ನಿಮ್ಮ ಏನಕ್ಕೆ ಬಂದಿರೋದು? ಇಲ್ಲಿ ಜಸ್ಟ್ ಟೂರ್. ಅದಲ್ಲ, ಇಲ್ಲಿ ಯಾರಿದ್ದಾರೆ ಅಂತ? ನಮ್ ಸಿಸ್ಟರ್ ಮನೆಗೆ. ಸಿಸ್ಟರ್ ಮನೆಗ ಫ್ರೆಂಡ್ಸ್ ಎಲ್ಲ, ನಮ್ಮ ಅವನ್ ಮಗ ಅದೆಲ್ಲ ಬಂದಿದೀವಿ ಹಂಗೆ. ತುಂಬಾ ನೀವು ನಮ್ದು ಹಂಗೆ ಟ್ರಾವೆಲ್ ಮಾಡಿ ಅಕ್ಕ. ಖಂಡಿತ. ಓಕೆ, ನೋಡಿ ಎಲ್ಲಾ ಕಡೆ ನಮ್ ಕನ್ನಡದವ್ರು ಅವ್ರೆ. ನಮ್ ಕನ್ನಡದಲ್ಲಿ ಮಾತಾಡಿದ್ರೆ ಒಂದ್ ಖುಷಿ ನಮ್ಗೆ. ಕನ್ನಡ ಅಂದ್ರೆ ನಮ್ಗೆ ಒಂದ್ ಸಂತೋಷ. ಹೌದಾ ಅಕ್ಕ? ತುಂಬಾ ಕನ್ನಡ ಅಂದ್ರೆ ನನಗೆ ಬೆಂಗಳೂರು ಬಿಟ್ಟು ಬೇರೆ ಯಾವ್ದು ನನಗೆ ಇಷ್ಟನೇ ಆಗಲ್ಲ. ಕ್ಯಾಸ್ಟ್ ಅವರು ಇರ್ತಾರೆ, ಎಲ್ಲ ಲ್ಯಾಂಗ್ವೇಜ್. ಅದೇ ನಮ್ ಕನ್ನಡದವ್ರು ಎಲ್ರು ಕರಿತೀವಿ, ಬನ್ನಿ ನಮ್ ಬೆಂಗಳೂರಲ್ಲಿ ಎಲ್ರು ಕರಿತೀವಿ, ಬನ್ನಿ ನಮ್ ಬೆಂಗಳೂರಲ್ಲಿ ಇರಿ ಅಂತ. ಬೆಂಗಳೂರಲ್ಲಿ ಬಂದ್ರೆ ಎಲ್ಲರೂ ಬದುಕ್ತಾರೆ. ಇವಾಗ 900 ಮೀಟರ್ ಹೋಗ್ಬೇಕಂತೆ. 900 ಮೀಟರ್ ಆದ್ಮೇಲೆ ಅಲ್ಲಿ ಫಾಲ್ಸ್ ಸಿಗಂತಂತೆ. ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ನೀವು ನೋಡ್ತಿರ್ಬೋದು, ಸಕ್ಕತ್ತಾಗಿದೆ ನಿಜ. ಸಮ್ಮರ್ ಹಾಲಿಡೇಸ್ ತರನೇ ಇಲ್ಲ, ವಿಂಟರ್ ಸೀಸನ್ ಅಲ್ಲಿ ಬಂದ್ರೆ ಹೆಂಗಿರುತ್ತೆ. ಇನ್ನು ವಿಂಟರ್ ಸೀಸನ್ ಅಲ್ಲಿ ಬಂದ್ರೆ ಸಕ್ಕತ್ತಾಗಿರುತ್ತೆ ಸೀರಿಯಸ್ ಆಗಿ. ಬನ್ನಿ ಹಂಗೆ ಮುಂದೆ ನಡ್ಕೊಂಡು ಹೋಗ್ತಾ ನೋಡಿ. ಕಲ್ಗಳೆಲ್ಲ ಇದೆ, ಕಲ್ಗಳೆಲ್ಲ ನಮ್ಮ ಮಹೇಶ್ವರ ಬೆಟ್ಟದಲ್ಲೂ ಅಷ್ಟೇ. ಏನಂತೀಯಲ್ಲ? ನಾಗಮಲೆಲ್ಲ ಐತೆ. ನಾನ್ ನಾಗಮಲೆ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಮಾಡಿರೋರು ಇದ್ರೆ ಸ್ವಲ್ಪ ಕಮೆಂಟ್ ಹಾಕಿ. ಅದು ಒಂದ್ಸಲ ಮಾಡೋಣ. ಅದು ಇದೇ ತರ ಸೇಮ್ ಸಾಗದಾಗಿರುತ್ತೆ. ನಾಗಮಲೆ ಸೇಮ್ ಇದೇ ತರ ಕಲ್ಗಳೆಲ್ಲ ಹಂಗೆ ತೋರಿಸಿ. ಇದೇ ತರ ಕಲ್ಗಳಿರುತ್ತೆ ನೋಡಿ, ಹೆಂಗೆ ಸ್ವಲ್ಪ ಕಲ್ಗಳೆಲ್ಲ ಹೆಂಗಿದೆ ಅಂತ. ಹಿಂಗೆ ಇರುತ್ತಾ ಅಂದ್ರೆ ಇದೇ ತರ ಇರುತ್ತೆ ಸೇಮ್. ಅದು ಆದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ, ಅದು ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್. ನಮ್ಮ ಮಳೆ ಮಾದೇಶ್ವರ ಅಂದ್ರೆ ಯಾರಿಗ ಇಷ್ಟ ಇಲ್ಲ. ಇನ್ನು ನಾಗಮಲೆ ನಾನು ಹತ್ಬೇಕು. ಸೆಕೆ ಅಂದ್ರೆ ಸೆಕೆ. ಅದ್ ಹೆಂಗಪ್ಪ ಜನ ನಡೀತವ್ರು. 900 ಮೀಟರ್ ನಡೆಯಕ್ ಆಗ್ತಿಲ್ಲ ನಮ್ ಕೈಯಲ್ಲಿ.
ಏನ್ ಮಾಡೋದು ಅದ್ರ ಗೊತ್ತಾಗ್ತಿಲ್ಲ. ಅಲ್ಲೈತಾ ಬಂತ ಕಾಣಿಸ್ತಾ ಕ್ಯಾಮ್ರಾಮನ್ ಅಲ್ಲಿ 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 ನೋಡಿ ಅಲ್ಲಿ ಕಾಣಿಸ್ತಾ ಚೂರ್ 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 ಚೂರಾಗಿ ಬಂದೆ. ಇವಾಗ ಬನ್ನಿ ಪಕ್ಕದೊಳಗ ನೋಡೋಣ. ಇವಾಗ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಡು ನಾನು ನಮ್ ಬಾಯ್ಸ್ ಎಲ್ಲ ಇವಾಗ ಕೋವೈ ಕುಟ್ರಲಂ ಫಾಲ್ಸ್ ಹೋಗಿ ಸ್ನಾನ ಮಾಡ್ತಾ ಇದೀವಿ. ಬರ್ತೀರಾ? ಬನ್ರಿ ನೀವು. ಕಮಾನ್ ಕಮಾನ್ ಕ್ಯಾಮ್ರಾ ಮ್ಯಾನ್. ಇವಾಗ ಈ ನೀರಿದೆಯಲ್ಲ, ಕ್ಯಾಮ್ರಾಮನ್, ನೀರಿದೆಯಲ್ಲ, ತಲೆನೋವು ಏನಾರು ಇದ್ರೆ ತಲೆನೋವು ಕಡಿಮೆ ಆಗುತ್ತೆ. ನಿಜ, ಇದೆಲ್ಲ ನಮ್ ಮಾವ ಹೇಳಿದ್ ನಮ್ಗೆ. ತಲೆನೋವು ಕಡಿಮೆ ಆಗುತ್ತೆ, ಮತ್ತೆ ಆರ್ಗ್ಯಾನಿಕ್ ನೀರ್ಸ್ ಅಂತ ಹೇಳ್ತಿದ್ರು. ಆಮೇಲೆ ಎಷ್ಟು ಮೂಲ್ಯಗಳಿಂದ ಇಲ್ಲೇ ನೋಡಿದ್ರಲ್ಲ, ಎಷ್ಟೋ ಗಿಡ ಮರಗಳಿಂದ ಒಂದು ಮೆಡಿಸಿನ್ ಇರುತ್ತಲ್ಲ ಗಿಡ ಮರದಿಂದ, ಆ ಗಿಡ ಮರದಿಂದ ಮೆಡಿಸಿನ್ ಇಂದ ಆ ನೀರ್ ಬಂದು ನಮ್ಗೆ ಸ್ವಲ್ಪ ಒಳ್ಳೇದಾಗುತ್ತೆ, ಒಳ್ಳೆ ಆರೋಗ್ಯ ಆತರ ಸಿಗುತ್ತೆ ಅಂತ ನಮ್ಮ ಮಾವಂದಿರು ಹೇಳ್ತಿದ್ರು. ಅದಕ್ಕೆ ನಾನು ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ನೀವು ಎಕ್ಸ್ಪೀರಿಯನ್ಸ್ ಮಾಡಿ ಬನ್ನಿ. ಇವಾಗ ಕರೆಕ್ಟಾಗಿ ಕೆಳಗಡೆಯಿಂದ ವ್ಯೂ ತೋರಿಸಿದ್ದೀನಿ. ಸಕ್ಕತ್ತಾಗಿದೆ ಸೀರಿಯಸ್ಲಿ. ನಾನು ಏನು ಅನ್ಕೊಂಡಿದ್ದೆ, ಸೀರಿಯಸ್ ಸಕ್ಕತ್ ಅಂದರೆ ಸೀರಿಯಸ್ ಆಗಿ ಅಲ್ಟಿಮೇಟ್ ಆಗಿದೆ. ಇವಾಗ ನಾವು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕರೆಕ್ಟಾಗಿ ಫಸ್ಟ್ ಪ್ಲೇಸ್ ಮುಗಿಸಿದ್ವಿ ಕೋವೈ ಕುಟ್ರಾಲಂನ. ಸೆಕೆಂಡ್ ಈಶಾ ಫೌಂಡೇಶನ್ ಹೋಗೋಣ ಅಂತ. ಆದ್ರೆ ನಮ್ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಇದೆ, ಆದ್ರೆ ಅದಕ್ಕಿಂತ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಂದ್ರೆ ನಮ್ಮ ಕೊಯಂಬತ್ತೂರಿರೋ ಪೂಂಡಿ ಅಂತ ಒಂದ್ ಜಾಗ ಇದೆ, ಅಲ್ಲಿ ಈಶಾ ಫೌಂಡೇಶನ್ ಅನ್ನೋದು ಸ್ಟಾರ್ಟ್ ಆಯ್ತು ಸದ್ಗುರುವಿಂದ. ಬನ್ನಿ ಇವಾಗ ಆ ಸೆಕೆಂಡ್ ಪ್ಲೇಸ್ ಹೋಗೋಣ.